ಲೇಡೀಸ್ ಅಂಡ್ ಜೆಂಟ್ಲ್ಮನ್, ರಾಜ್ಯದ ಆಡಳಿತಾರೂಢ ಕಾಂಗ್ರೆಸ್ನಲ್ಲಿ ಅಪೆಕ್ಸ್ ಬ್ಯಾಂಕ್ ಚುನಾವಣೆ ಕಾದಾಟ ಕಾವೇರಿತು. ಕೆಪಿಸಿಸಿ ಅಧ್ಯಕ್ಷರು ಆಗಿರುವ ಡಿಸಿಎಂ ಡಿಕೆ ಶಿವಕುಮಾರ್ ನೀಡಿದ ಬಿಗ್ ಶಾಕಿಗೆ ಸಿಎಂ ಸಿದ್ದರಾಮಯ್ಯ ಅವರ ಆಪ್ತ ಶಾಸಕ ರಾಜಣ್ಣ ಫುಲ್ ಶಾಕ್ ಆಗಿ ಹೋಗಿದ್ದಾರೆ. ಡಿಕೆ ಅಪೆಕ್ಸ್ ಬ್ಯಾಂಕ್ ಅಧ್ಯಕ್ಷಗಿರಿ ತಪ್ಪಿದ್ದಕ್ಕೆ ರಾಜಣ್ಣ ಹೈಕಮಾಂಡ್ ವಿರುದ್ಧವೇ ಫುಲ್ ರಾಂಗ್ ಆಗಿದ್ದಾರೆ. ಹಾಗಾದ್ರೆ ರಾಜಣ್ಣ ಕಾಂಗ್ರೆಸ್ ತೊರಿತಾರಾ? ಡಿಕೆಗೆ ಪ್ರತ್ಯಸ್ತ್ರವನ್ನ ಕೊಡ್ತಾರಾ? ಎಸ್ ವೀಕ್ಷಕರೇ, ನೆಲ ಜಲ ಭಾಷೆಗಾಗಿ ಪ್ರಾಮಾಣಿಕ ಪತ್ರಿಕೋದ್ಯಮ. ನೀವು ನೋಡ್ತಾ ಇದ್ದೀರಾ ಫೋಕಸ್ ಟಿವಿ. ನಾನು ಶಿವು ರಾನರಾಪುರ. ರಾಜ್ಯದ ಆಡಳಿತಾರೂಢ ಕಾಂಗ್ರೆಸ್ನಲ್ಲಿ ಸಂಚಲನ ಸೃಷ್ಟಿಸಿರುವ ಅಪೆಕ್ಸ್ ಬ್ಯಾಂಕ್ ಅಂತರ್ಯುದ್ಧದಲ್ಲಿ ಸಿಎಂ ವಿರುದ್ಧವೇ ಡಿಕೆ ಶಿವಕುಮಾರ್ ಮೇಲುಗೈ ಸಾಧಿಸಿದ್ದಾರೆ. ಮತ್ತೊಂದು ಅವಧಿಗೆ ಅಪೆಕ್ಸ್ ಬ್ಯಾಂಕ್ ಅಧ್ಯಕ್ಷಗಿರಿ ಗಿಟ್ಟಿಸಿಕೊಳ್ಳುವುದಕ್ಕೆ ನಾನಾ ಕಸರತ್ತು ಮಾಡಿದ್ದ ಸಿಎಂ ಸಿದ್ದರಾಮಯ್ಯ ಅವರ ಆಪ್ತ ಶಾಸಕ ರಾಜಣ್ಣ ಡಿಕೆ ಶಿವಕುಮಾರ್ ಕೊಟ್ಟ ಬಿಗ್ ಶಾಕ್ನಿಂದ ಕಂಗೆಟ್ಟು ಹೋಗಿದ್ದಾರೆ. ಡಿಕೆ ಮಾತಿನಂತೆ ಚುನಾವಣೆಯನ್ನ ಮುಂದೂಡಿಸಿದ ಸುರ್ಜೇವಾಲಾ ನಡೆಗೆ ರಾಜಣ್ಣ ಫುಲ್ ರಾಂಗ್ ಆಗಿದ್ದಾರೆ. ಸಿಎಂ ಸಿದ್ದರಾಮಯ್ಯ ಅವರ ಮೇಲೆ ಒತ್ತಡ ತರಿಸಿದ ಡಿಕೆ ಅವರ ವಿರುದ್ಧ ರಾಜಣ್ಣ ಕತ್ತಿ ಬಸಿತ್ತಿದ್ದಾರೆ. ಡಿಕೆ ಮಾತ್ರ ಫುಲ್ ರಿಲ್ಯಾಕ್ಸ್ ಆಗಿದ್ದಾರೆ. ಈಗ ಅಸಲಿ ವಿಷಯ ಏನಪ್ಪಾ ಅಂದ್ರೆ, ಎರಡನೇ ಅವಧಿಗೆ ಅಪೆಕ್ಸ್ನ ಅಧ್ಯಕ್ಷಗಿರಿ ಏರೋದನ್ನ ಡಿಕೆ ತಪ್ಪಿಸಿದ್ದೆ ರಾಜಣ್ಣ ಅವ್ರಿಗೆ ಪದೇ ಪದೇ ನೆನಪಾಗ್ತಾ ಇರೋದು. ಈ ಬಾರಿ ಹೇಗಾದ್ರೂ ಮಾಡಿ ಡಿಕೆಗೆ, ಅದರಲ್ಲೂ ಕೂಡ ಹೈಕಮಾಂಡ್ಗೆ ಈ ಬಾರಿ ಬುದ್ಧಿ ಕಲಿಸಬೇಕು ಅನ್ನುವಂತಹ ಶಪಥ ಮಾಡಿದ್ದಾರೆ. ಹಾಗಾದ್ರೆ ರಾಜಣ್ಣ ಈ ಬಾರಿ ಹೈಕಮಾಂಡ್ಗೆ ಹೇಗೆ ಬುದ್ಧಿ ಕಲಿಸ್ತಾರೆ ಅನ್ನೋದನ್ನ ನೋಡೋದಾದ್ರೆ, ಅವರು ವಿಭಿನ್ನ ನಿರ್ಧಾರವನ್ನ ಕೈಗೊಂಡಿದ್ದಾರೆ. ಆದ್ರೆ ಅವರು ಪಕ್ಷದಲ್ಲೇ ಇದ್ಕೊಂಡೆ ಹೈಕಮಾಂಡ್ ಹಾಗೆ ಕೆಪಿಸಿಸಿ ಅಧ್ಯಕ್ಷರು ಆಗಿರುವ ಡಿಕೆ ಶಿವಕುಮಾರ್ ಅವರಿಗೆ ಶಾಕ್ ನೀಡೋದಕ್ಕೆ ಸಜ್ಜಾಗಿದ್ದಾರೆ. ಬಿಜೆಪಿಗರ ಜೊತೆ ಮಾತುಕತೆ ನಡೆಸಿದ್ದಾರೆ. ಅಲ್ಲದೆ ಜೆಡಿಎಸ್ ಮುಖಂಡರ ಜೊತೆಯೂ ಕೂಡ ಮಾತುಕತೆ ನಡೆಸಿದ್ದಾರೆ. ಹಾಗಾದ್ರೆ ಮಾತುಕತೆ ನಡೆಸಿದ ಮಾತ್ರಕ್ಕೆ ಏನಾಗಬಹುದು ಹಾಗಾದ್ರೆ ಅಂದ್ಕೊಳ್ತಾ ಇದ್ದೀರಾ? ಈಗ ಹೇಳಿ ಕೇಳಿ ಪಂಚಾಯಿತಿ ಚುನಾವಣೆ ಬರ್ತಾ ಇದೆ, ಜಿಬಿಎ ಚುನಾವಣೆ ಬರ್ತಾ ಇದೆ. ಅದೇ ರಾಜಣ್ಣ ಅವ್ರಿಗೆ ಪ್ರಬಲ ಅಸ್ತ್ರ. ಚುನಾವಣೆಯಲ್ಲಿ ಅಸಲಿ ಆಟವನ್ನ ಆಡೋದಕ್ಕೆ ರಾಜಣ್ಣ ತುದಿಗಾಲಲ್ಲಿ ನಿಂತ್ಕೊಂಡಿದ್ದಾರೆ. ಹೇಳಿ ಕೇಳಿ ರಾಜಣ್ಣ ಕೂಡ ಒಂದು ಪ್ರಬಲ ಸಮುದಾಯದ ನಾಯಕ ಕೂಡ. ತಮ್ಮದೇ ಬೆಂಬಲಿಗರ ಜೊತೆಗೆ ಮತ ಬ್ಯಾಂಕ್ ಅನ್ನ ಹೊಂದಿದ್ದಾರೆ. ಅದೇ ಸಮುದಾಯದ ಮತಗಳನ್ನ ಬಳಸಿಕೊಂಡು ಅಸಲಿ ಆಟ ಆಡೋದಕ್ಕೆ ಸಿದ್ಧ ಆಗ್ಬಿಟ್ಟಿದ್ದಾರೆ. ಗ್ರಾಮ ಪಂಚಾಯಿತಿ ಜಿಬಿಎ ಚುನಾವಣೆಯಲ್ಲಿ ಜೆಡಿಎಸ್ ಹಾಗೂ ಬಿಜೆಪಿಗೆ ಬೆಂಬಲ ನೀಡಿ ಹೈಕಮಾಂಡ್ಗೆ ಬುದ್ಧಿ ಕಲಿಸೋದಕ್ಕೆ ರಾಜಣ್ಣ ಮುಂದಾಗಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ಆದ್ರೆ ತಮ್ಮ ನಿರ್ಧಾರವನ್ನ ತಡೆ ಹಿಡಿದಿದ್ದಾರೆ. ತಮ್ಮನ್ನ ಅಪೆಕ್ಸ್ ಬ್ಯಾಂಕ್ ಅಧ್ಯಕ್ಷ ಮಾಡಿದ್ರೆ ಏನು ಮಾಡಲ್ಲ, ಆದ್ರೆ ಅಧ್ಯಕ್ಷ ಗಿರಿಯನ್ನ ಕೊಡದಿದ್ರೆ ತಮ್ಮ ಅಸಲಿ ಆಟ ಆಡೋದಕ್ಕೆ ರಾಜಣ್ಣ ನಿರ್ಧಾರ ಮಾಡಿದ್ದಾರೆ ಅಂತ ಹೇಳಲಾಗ್ತಾ ಇರೋದು. ಆದ್ರೆ ಇದೆಲ್ಲದಕ್ಕೂ ಹೈಕಮಾಂಡ್ ನಾಯಕರ ನಿಲುವೇನು? ಇದೇ ಸದ್ಯದ ಪ್ರಶ್ನೆ. ಇದಾಗಿತ್ತು ಫೋಕಸ್ನ ಸ್ಪೆಷಲ್ ರಿಪೋರ್ಟ್. ನೆಲ ಜಲ ಭಾಷೆಗಾಗಿ ನೋಡ್ತಾ ಇರಿ ಫೋಕಸ್.